ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ಪುತ್ತೂರಿನ ಶಾಸಕರು ಆದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿರುವ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರುಗಳೇ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಬಂಧುಗಳೇ, ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದು 1 ವರ್ಷ 2 ತಿಂಗಳು ಆಯಿತಷ್ಟೇ. ಈ 1 ವರ್ಷದಲ್ಲಿ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡಿದ್ದೇವೆ ಹೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ಬದಲಾವಣೆ ಮಾಡಿದ್ದೇವೆ ಎನ್ನುವುದಕ್ಕಿಂತ ಮಹಾಲಿಂಗೇಶ್ವರ ದೇವರು ನಮ್ಮಲ್ಲಿ ಮಾಡಿಸಿದ್ದಾರೆ ಎಂದರೆ ಅದು ಸೂಕ್ತ. ಸ್ನೇಹಿತರೆ, ಮಹಾಲಿಂಗೇಶ್ವರ ದೇವರ ಜಾಗೆಯ ವಿಷಯದಲ್ಲಿ ಆಗಿರ್ಬೋದು, ಅನ್ನಪ್ರಸಾದದ ವಿಷಯದಲ್ಲಿ ಆಗಿರ್ಬೋದು, ಇತರ ದೇವತಾ ಕಾರ್ಯಗಳಲ್ಲಿ ಆಗಿರ್ಬೋದು, ಆ ನಮ್ಮ ಸಮಿತಿಯ ಕೆಲಸ ಕಾರ್ಯದಲ್ಲಿ ಆ ಮಹಾಲಿಂಗೇಶ್ವರ ದೇವರು ಸಂತುಷ್ಟರಾಗಿದ್ದಾರೆ ಮತ್ತು ಭಕ್ತರ ಮೆಚ್ಚುಗೆಗೆ ನಮ್ಮ ಸಮಿತಿಯು ಪಾತ್ರವಾಗಿದೆ ಅಂತೇಳಿ ನಮಗೆಲ್ಲ ಅನಿಸುತ್ತದೆ. ಸ್ನೇಹಿತರೆ, ಇವತ್ತು 1 ವರ್ಷ 2 ತಿಂಗಳಲ್ಲಿ ನಾವು ಜರಿದದ್ದೇ ಜಾಸ್ತಿ. ಇವತ್ತಿನಿಂದ ನಾವು ನಿಮ್ಮೆಲ್ಲರ ಸಹಕಾರದಿಂದ ಕಟ್ಟಲಿಕ್ಕೆ ಶುರು ಮಾಡ್ತೇವೆ. ಕಟ್ಟೆಗಳನ್ನಾಗಲಿ ಇನ್ನಿತರ ಬಿಲ್ಡಿಂಗ್ ಸಭಾಭವನವಾಗಲಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಲಿಕ್ಕೆ ಶಿಲಾನ್ಯಾಸ ಆಗಿದೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕು. ಹಾಗೆಂತ ಹೇಳಿ ದೇವಸ್ಥಾನದ ಜಾಗೆಯನ್ನು ಬಿಡುವ ಪ್ರಶ್ನೆ ಇಲ್ಲ. ಎಲ್ಲರೊಂದಿಗೂ ಕೂಡ ಸೌಹಾರ್ದ ರೀತಿಯಲ್ಲಿ ಇದರಿಂದ ಮೊದಲೂ ಮಾಡಿದ್ದೇವೆ. ಇನ್ನೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯನ್ನು ಮರುಸ್ವಾಧೀನ ಮಾಡಿಸುವಂಥ ಕೆಲಸವನ್ನು ನಿಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತದೆ. ಹಾಗೆ ಇದರಿಂದ ಮೊದಲು ಕೂಡ ನಾವು ಸುಮಾರು 20 ಮನೆಯವರೊಂದಿಗೆ ತೆರವುಗೊಳಿಸುವಂಥ ಕೆಲಸ ಮಾಡಿದ್ದೆ. ಎಲ್ಲರೊಂದಿಗೆ ಕೂಡ ಸೌಹಾರ್ದತೆ ರೀತಿಯಲ್ಲಿ ಶಾಸಕರ ಮಾರ್ಗದರ್ಶನದಲ್ಲಿ ಏನಾದರೂ ಅವರಿಗೆ ಸ್ವಲ್ಪ ಕೊಟ್ಟು ಎಲ್ಲರ 20 ಮನೆ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅಂದಾಜು ಸುಮಾರು 8 ಎಕರೆ ಜಾಗೆಯನ್ನು ಸ್ವಾಧೀನ ಮಾಡಿಸುವಂಥ ಕೆಲಸವನ್ನು ನಿಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡಿದೆ. ಅವರ ಈಗ ಇನ್ನೂ ಕೂಡ ನಮ್ಮ ನೆಲ್ಲಿಕಟ್ಟೆಯಲ್ಲಿ 2-3 ಮನೆಯವರು ವಾಗ್ದಾನ ಮಾಡಿದ್ದಾರೆ, ನಾವು ಬಿಟ್ಟು ಕೊಡ್ತೇವೆ. ಕೆಲವು ಮನೆಯವರು ಹೇಳಿದ್ದಾರೆ ಮಕ್ಕಳಿಗೆ ಪರೀಕ್ಷೆ ಕಳೀಲಿ, ಏಪ್ರಿಲ್ ತಿಂಗಳಲ್ಲಿ ಬಿಡುತ್ತೇವೆ ಅಂತೇಳಿ. ಇನ್ನು ಕೆಲವರು ಹೇಳಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಬಿಡುತ್ತೇವೆ, ಮಕ್ಕಳ ಇದು ಮದುವೆ ಉಂಟು ಅದು ಕಳೀಲಿ ಅಂತೇಳಿ. ಹಾಗೆ 2-3 ಮನೆಯವರು ಈಗಾಗಲೇ ಬಿಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಮನೆಯವರು ಹೇಳಿದ್ದಾರೆ ಅವರ ಮನೆಯು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿದೆ. ನಮಗೆ ಈ ಮನೆಯಲ್ಲಿ ಏನು ನೆಮ್ಮದಿ ಇಲ್ಲ, ಮಹಾಲಿಂಗೇಶ್ವರ ದೇವರ ಜಾಗೆಯನ್ನು ನಾವು ಬಿಡ್ತೇವೆ, ಒಂದು 4 ತಿಂಗಳು ನಮಗೆ ಪುರುಸೊತ್ತು ಕೊಡಿ ಅಂತ ಹೇಳಿದ್ದಾರೆ. ಅವರಿಗೂ 4 ತಿಂಗಳು ಪುರುಸೊತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಇಷ್ಟು 20 ಮನೆಯಲ್ಲಿ 2 ಜನ ಕೇಸಿಗೆ ಹೋಗಿದ್ದಾರೆ, ಒಂದು ಹೈಕೋರ್ಟಲ್ಲಿ, ಒಂದು ಪುತ್ತೂರಲ್ಲಿ. ಇದು ಎಷ್ಟೋ ನಮ್ಮ ಮೇಲೆ ಇದು ಚಿನ್ನ ಕದ್ದಿದ್ದಾರೆ, ಅದು ಇದು ಎಲ್ಲ ಸುಮಾರು ಹಗಲು ದೊರಡೆ ಎಲ್ಲ ಆಗಿದೆ. ಆದರೆ 2 FIR ಕೂಡ ನಮ್ಮ ಸಮಿತಿಯ ಮೇಲೆ ಆಗಿದೆ. ಅದಕ್ಕೆ ರಿಪೋರ್ಟ್ ಹಾಕುವಂಥ ಕೆಲಸವನ್ನು ಮಹಾಲಿಂಗೇಶ್ವರ ದೇವರು ಮಾಡಿದ್ದಾರೆ. ಆ ಕೇಸವನ್ನು ಕೂಡ ನಾವು ಗೆದ್ದಿದ್ದೇವೆ. ಇನ್ನೂ ಕೂಡ ಅದಕ್ಕೆ ಅಪೀಲಿಗೆ ಹೋಗಿ ಅವರ ಹಠ ಸಾಧಿಸ್ತಾರೆ ಮತ್ತು ಕಿರಿಕಿರಿಯನ್ನು ಕೊಡ್ತಾರೆ. ಆದರೆ ನಮಗೆ ಅದರಲ್ಲಿ ಏನು ಬೇಜಾರಿಲ್ಲ. ಆ ವ್ಯಕ್ತಿ ಯಾರಂತ ನಿಮಗೂ ಗೊತ್ತುಂಟು, ನನಗೂ ಗೊತ್ತುಂಟು. ಈ ವೇದಿಕೆಯಲ್ಲಿ ಮತ್ತು ಈಶ್ವರ ಭಟ್ರು ರಾಜಕೀಯ ಮಾಡಿದರಂತೆ ಹೇಳೋದು ಬೇಡ, ಆ ವಿಷಯ ಬೇಡ. ಏನಿದ್ರೂ ನಮಗೆಲ್ಲ ಇಷ್ಟು ಅಭಿವೃದ್ಧಿಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಮತ್ತು ಶಾಸಕರಾದ ಅಶೋಕ್ ಕುಮಾರರ ಮಾರ್ಗದರ್ಶನ, ಭಕ್ತಾದಿಗಳ ಎಲ್ಲರ ಸಹಕಾರದಿಂದ ನಾವು ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಅಂತೇಳಿ ಇವತ್ತು ನಮ್ಮ ಸಮಿತಿಯು ಎದೆ ತಟ್ಟಿ ಹೇಳ್ತದೆ. ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಹತ್ರ ಹೇಳಿದೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆಗಿದೆ ಅಂತೇಳಿ. ಅದಕ್ಕೂ ಕಾರಣ ಉಂಟು ನೋಡಿ. ಮೊದಲು ಹಿಂದಿನ ಕಥೆ ಉಂಟು, ಅನ್ನದ ಅಗಳು ಮುತ್ತಾದ ಈ ಕೆರೆ ಬಳಿಯಲ್ಲೇ ಆದದ್ದು. ನಾವು ಜಾತ್ರೆಗೆ ಸುಮಾರು 2 ಲಕ್ಷ ಮಂದಿ ಇದೇ ಜಾಗೆಯಲ್ಲಿ ಅನ್ನಪ್ರಸಾದ ಮೊನ್ನೆ ಸ್ವೀಕರಿಸುವಂಥ ಕೆಲಸವನ್ನು ನಾವು ಮಾಡಿದೆವು. ನಮಗಿಲ್ಲಿ ಅನ್ನಛತ್ರ ಮಾಡಬೇಕಂತ ಹೇಳಿದ್ದೆ ಯಾರು? ಪುತ್ತೂರು ಜಾತ್ರೆಯಲ್ಲಿ 1 ದಿವಸ ಪಲ್ಲ ಪೂಜೆ ಆಗ್ತಿತ್ತು, ನಾವು 7 ದಿವಸ ಕೂಡ ಪಲ್ಲ ಪೂಜೆ ಮಾಡಿದ್ದೇವೆ. ಅದು ನಮಗೆ ಹೇಳಿದ್ದೆ ಯಾರು? ಯಾರೂ ಕೂಡ ಅಲ್ಲ. ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ನಾವು ಇವತ್ತು ಮಾಡಿದ್ದೇವೆ. ನೋಡಿ, ನನಗಿಲ್ಲಿ ಕಂಡ ಮಹತ್ವ ಏನಂತ ಹೇಳಿದರೆ, ಈ ಜಾಗೆಯಲ್ಲಿ ಲಾಸ್ಟನ ದಿವಸ ಸಾಧಾರಣ 50,000 ಜನ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ದೊಡ್ಡದಾಗಿ ಒಂದು 35 ಮಡಲ ಒಲಿಯಲ್ಲಿ ಹಾಕಿ ದೊಡ್ಡದಲ್ಲಿ ಪಲ್ಲ ಪೂಜೆಯನ್ನು ಮಾಡಿದ್ದಾರೆ. ಆಗ ನಮ್ಮ
ಅಡಿಗೆಯವರು ಹರೀಶ್ ಭಟ್ರವರು ಒಂದು ಹೂವಿನ ಚಿತ್ರವನ್ನು, ಮಹಾಲಿಂಗೇಶ್ವರ ದೇವರ ಹೂವಿನ ಚಿತ್ರವನ್ನು ಪಲ್ಲದಲ್ಲಿ ಬಿಡಿಸಿದ್ದಾರೆ. ಮಂಗಳಾರತಿ ಆಗುವಾಗ ಆ ಪಲ್ಲ ಸ್ವಲ್ಪ ಜಗ್ಗಿದೆ ಮತ್ತು ಅದರಿಂದ ಒಂದು ಹೂ ಬಿದ್ದದ್ದನ್ನು ಹೆಚ್ಚಿನವರು ಅಲ್ಲಿ ಇದ್ದವರು ನೋಡಿದ್ದಾರೆ. ಒಂದು ನನಗೆ ವಿಚಿತ್ರ ಕಂಡದ್ದು ಅದು. ಮತ್ತೊಂದು ಏನಂತ ಹೇಳಿದರೆ, ಈ 7 ದಿವಸ ಕೂಡ ನಾವು ಪಲ್ಲ ಮಾಡಿದ್ದೇವೆ, ಆ ಪಲ್ಲದಲ್ಲಿ ಅನ್ನ ಮುಗಿಲೇ ಇಲ್ಲ. ಒಂದು ದಿವಸ ಕೂಡ ಇನಿ 400 ಜನ ಉಳ್ಳೇರು ಪಣ್ಣಿ 2 ಕ್ವಿಂಟಲ್ ಜಾಸ್ತಿ ಪಾಡ್ಲೆ, 1 ಕ್ವಿಂಟಲ್ ಪಾಡ್ಲೆ ಅಂತ ಹೇಳುವ ಪ್ರಶ್ನೆ ಇಲ್ಲ. ಲಾಸ್ಟ್ ಜಾತ್ರೆ ದಿವಸ 50,000 ಜನ ಊಟ ಮಾಡಿದ್ದಾರೆ, 10 ಗಂಟೆವರೆಗೂ ಊಟ ಮಾಡಿದ್ದಾರೆ. ಒಂದು ಇಷ್ಟು ಅನ್ನ ಉಳಿದಿದೆ. ಅದು ಆ ಪಲ್ಲದ ಮಹತ್ವ ನನಗೆ ಇಲ್ಲಿ ಗೊತ್ತಾಗಿದೆ. ನೋಡಿ, ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಉಂಟಂತ ಹೇಳೋದಕ್ಕೆ ಮೊದಲು ರಕ್ತೇಶ್ವರಿ ದೈವವನ್ನು ಒಳಗಿಟ್ಟದನ್ನು ಹೊರಗೆ ಹಾಕಿದ್ದಾರೆ. ಈಗ ಅದನ್ನು ಒಳಗೆ ಕರೆಸುವಂಥ ಕೆಲಸವನ್ನು ದೈವಜ್ಞರ ಮುಖಾಂತರ ನಾವು ಮಾಡಿದ್ದೇವೆ. ಮತ್ತು ನೋಡಿ, ನವಗ್ರಹ ಗುಡಿ ಈಗ ಹೊರಗೆ ಉಂಟು, ಅದನ್ನು ಒಳಗೆ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಬಿಡಿ, ಆ ಕೌಂಟ್ರು ಕೂಡ ಮೊದಲು ಈಚೆ ಮೂಲೆಯಲ್ಲಿತ್ತು, ಅದನ್ನು ಆಚೆ ಮೂಲೆಗೆ ಹಾಕಿದ್ರು, ವಾಪಸ್ ಈಚೆ ಮೂಲೆಗೆ ಹಾಕುವಂಥ ಕೆಲಸ ಆಗ್ತದೆ. ಅದಲ್ಲದೆ ನೋಡಿ, ಅನ್ನಛತ್ರ ಮೊದಲು ನಟರಾಜ ವೇದಿಕೆಯಲ್ಲಿ ಇತ್ತು, ಈಗ ಅನ್ನದಾಗುಳು ಮುತ್ತಾದ ಸ್ಥಳಕ್ಕೆ ವಾಪಸ್ಸು ರಾತ್ರಿ ದಿವಸ ಕೂಡ ಇಲ್ಲೇ ಆಗುದೆ. ಅದಲ್ಲದೆ ಅನ್ನಛತ್ರ ಇಲ್ಲೇ ಆಗುವಂಥ ಮಾತನ್ನು ಕೂಡ ಶಾಸಕರ ಬಾಯಿಂದ ಮೊನ್ನೆ ಬಂದಿದೆ. ಇದೆಲ್ಲ ನಮಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಆದದ್ದು. ಮತ್ತು ನನ್ನ ಪ್ರತಿಯೊಂದು ಭಾಷಣದಲ್ಲಿ ನಾನು ಹೇಳ್ತೇನೆ, ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಅಂತೇಳಿ. ಅದನ್ನು ಮೊನ್ನೆ ಒಬ್ಬರು ನನಗೆ ಒಂದು ಟೀಕೆ ಮಾಡಿದರು, ವಾಟ್ಸಪ್ಪಲ್ಲಿ ಒಬ್ಬರು ಹಾಕಿದರು. ಒಂದು ಇಷ್ಟು ಕಸವನ್ನು ವಾಟ್ಸಪ್ಪಲ್ಲಿ ಅದನ್ನು ಹಾಕಿ ತೋರಿಸಿ, ಇದನ್ನು ತೆಗಿಲಿಕ್ಕೆ ಶಾಸಕರ ಮಾರ್ಗದರ್ಶನ ಬೇಕಂತ ಕೇಳಿದರು. ನಾನು ಅದಕ್ಕೆ ಏನು ಉತ್ತರ ಕೊಡಲಿಲ್ಲ. ಇದೆಲ್ಲ ಮಾಮೂಲು ನಮಗೆ. ಯಾಕೆಂತೇಳಿದರೆ, ಇಲ್ಲಿ ನೋಡಿ 10-25 ನಾಯಿಗಳು ಬರ್ತವೆ ರಾತ್ರಿ, ಅದಕ್ಕೆ ಒಬ್ಬರು ಅನ್ನ ಹಾಕ್ತಾರೆ. ನಾವು ಹೇಳಿದರೆ ಲಡಾಯಿ ಆಗ್ತದೆ. ನಾಯಿಗಳು ಇಲ್ಲಿ ಕಸವನ್ನೆಲ್ಲ ರಾತ್ರಿ ತಂದು ಹಾಕ್ತದೆ. ಹಗಲು ನಾವು ಕೆಲಸದವರ ಹತ್ರ ತೆಗೆಸುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ನಮಗೆ ಪ್ರತಿಯೊಂದಕ್ಕೂ ಶಾಸಕರು ಮಾರ್ಗದರ್ಶನ ಕೊಡುದಂತ ಹೇಳೋದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಒಮ್ಮೆ ಮೊನ್ನೆ ಶಿವರಾತ್ರಿ ದಿನ ಶಾಸಕರು ಬಂದರು. ಒಳಗೆ ಕಾಲಿಡುವಾಗಲೇ ನನ್ನ ಹತ್ರ ಕೇಳಿದರು, 2 ಲೈನ್ ಇತ್ತು ಪ್ರಸಾದಕ್ಕೆ, ಕೈ ಭಾಷೆ ಮಾಡಿ ಹೀಗೆ ಮಾಡಿ ಇದೆಂಥದ್ದು ಅಂತ ಕೇಳಿದರು. ಸರ್, ಅರ್ಚಕರು ಮಾತ್ರ ಬಿಸಿ ಇಟ್ಟುಳ್ಳೇರು ಅಂಚ ಆತು ಜೇಂದು ಏನು ಅರ್ಚಕರು ಹೆಚ್ಚುವರಿ ಅರ್ಚಕರೇನು ಪಾಡಲಿ ಇಂಚ ಕಾತುಗಳು ಸರಿಯತ್ತೆ ಅಂತೇಳಿ ಒಳಗೆ ಬರುವಾಗಲೇ ಹೇಳಿದರು. ಮತ್ತು ಹೊರಗೆ ಬಂದು ಭಜನೆ ಎಲ್ಲ ನೋಡಿದರು ಅವರು. ಮತ್ತು ನಾನು ಅನ್ನ ಛತ್ರಕ್ಕೆ ಅವರನ್ನು ಕರ್ಕೊಂಡು ಹೋದೆ. ಆಗ ನನಗೆ ಅಲ್ಲಿ ಅನ್ನಛತ್ರದಲ್ಲಿ ನಾವು ಶಾಸಕರನ್ನು ಕರ್ಕೊಂಡು ಹೋದ್ದು ಯಾಕೆ ಅಂತ ಹೇಳಿದರೆ, ಅಲ್ಲಿ ಪಾಯಸ ಒಳ್ಳೆಯದಾಗಿದೆ, ಸಾಂಬಾರು ಒಳ್ಳೆಯದಾಗಿದೆ ಅಂತೇಳಿ ನಮ್ಮನ್ನು ಹೊಗಳ್ತಾರೆ ಅಂತ ನಾನು ಗ್ರಹಿಸಿ ಅವರ ಹತ್ರ ಕೇಳಿದೆ, ಸರಿ ಮಾತೆ ಇಂಚಾತು ಅಂತೇಳಿ. ಇಂಥದ್ದಾಯ್ತು ಈತು ಜನ ಬತ್ತೇರತ್ತ ಮೂಳು ಇಂದು ಈ ವ್ಯವಸ್ಥೆನೇ ಹತ್ತು 25,000 ಜನ ಏಕಕಾಲಡು ಒಣಸು ಮಣ್ಪುನಂಚಿನ ವ್ಯವಸ್ಥೆ ಆವಡು ಈಶ್ವರ ಭಟ್ರೆ ಇಂದು ಈ ಅನ್ನಛತ್ರನು ಕೆರೆತ್ತಾಡೆ ಮುಟ್ಟ ಮುಂದರಿಸವಡು ಸ್ಟೀಮುದ ವ್ಯವಸ್ಥೆ 25,000 ಜನಕ್ಕೂ ಅನ್ನ ಪ್ರಸಾದ ಮಣ್ಪುನಂಚಿನ ಸ್ಟೀಮ್ ಆವಡು ಬುಕ VIP ಆವಡು ಕೈದೆಕ್ಕು ನಾವಡು ವಾಶ್ರೂಮ್ ಆವಡು. ಹೀಗೆ ನನಗೆ ನಮ್ಮ ಸಮಿತಿಗೆ ಮಾಹಿತಿ ಕೊಟ್ಟವರು ಯಾರೂ ಇಲ್ಲ, ಅಶೋಕ್ ಕುಮಾರ್ ಅವರು ಮಾತ್ರ. ಅದಲ್ಲದೆ ನಾವು ಎಷ್ಟೋ ಜಾಗೆಯನ್ನೀಗ ವಶಪಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಆಗ ಶಾಸಕರು ನಮ್ಮ ಹತ್ರ ಹೇಳಿದರು, ಇದು ನೀವು ಈ 1.5 ತಿಂಗಳಲ್ಲಿ ಎಂಥ ಅಭಿವೃದ್ಧಿ ಮಾಡಿದ್ದೀರಿ ಅಂತೇಳಿ. ನಾವು ಮೊದಲು ಒಳಗೆ TV ವ್ಯವಸ್ಥೆ ಮಾಡಿದೆವು, ಮತ್ತು ಅನ್ನ ಪ್ರಸಾದ ವ್ಯವಸ್ಥೆಯನ್ನೆಲ್ಲ ಮಾಡಿದೆವು ಅಂತೇಳಿ ಹೇಳಿದೆ. ಅವು ಮತ್ತು ಅಭಿವೃದ್ಧಿ ತೋಜಿಪವಡು ಅಭಿವೃದ್ಧಿ ಬಂಡ ಇಂಚ ಸೇರ್ ಅಂತ ಹೇಳಿದೆ. ಮಹಾಲಿಂಗೇಶ್ವರ ದೇವರ ಜಾಗೇನ ಮಹಾಲಿಂಗೇಶ್ವರ ದೇವರಿಗೆ ತಿಕ್ಕುನಂಚಿನ ಕೆಲಸ ಮಣ್ಪುಲೆ ಐನೇ ತೋಜಿಪದು ಕೊರಲೆ ಇರಂತ ಹೇಳಿದರು. ಆದರೆ ಒಮ್ಮೆ ನೀವು ಎದುರಿಟ್ಟ ಹೆಜ್ಜೆಯನ್ನು ಮತ್ತೆ ನೀವು ಹಿಂದೆ ಇಡಬಾರ್ದಂತ ಹೇಳಿದರು. ನಾವಿಲ್ಲಿ ಸ್ವಲ್ಪವೇ ಜಾಗೆಯನ್ನು ಒಬ್ಬೊಬ್ಬರ ಹತ್ರ ಮಾತಾಡಿ ಜಾಗೆಯನ್ನು ಸ್ವಾಧೀನಪಡಿಸುವಂಥ ಕೆಲಸವನ್ನು ಮಾಡಿದೆವು. ಇಲ್ಲೆಲ್ಲ ಕೆಲಸ ಸ್ವಾಧೀನ ಆಯಿತು. ನಮ್ಮ ಸಮಿತಿಗೆ ಬರುವಾಗ ಅಲ್ಲಿ ಜಾಗ ಉಂಟು, ಇದು ಉಂಟು, ಎಷ್ಟು ಎಕರೆ ಉಂಟು ಯಾವುದೂ ನಮಗೆ ಗೊತ್ತಿಲ್ಲ. ಒಮ್ಮೆ ಯಾರು ಬೇಕಾದರೂ ನಂಬಿ ಬಿಡಿ, ನಾನು ನಿಮ್ಮ ಹತ್ರ ಸತ್ಯ ಸಂಗತಿಯನ್ನು ಹೇಳುವುದು. ಇಲ್ಲಿ ಮೊನ್ನೆ ಇವರು ಶಾಸಕರು ಬೆಳಿಗ್ಗೆ ಫೋನ್ ಮಾಡಿದರು. ನಾನು ಹಾಲು ಕರೆದು ತಂದು ಚಿಟ್ಟೆಯಲ್ಲಿ ಇಟ್ಟಿದ್ದೆ ಅಷ್ಟೇ. ನನ್ನ ಹೆಂಡತಿ ಹೇಳಿದರು, ಶಾಸಕರ ಫೋನ್ ಅಂತೇಳಿ. ಇದೆಂತಪ್ಪ ಇಷ್ಟು ಬೆಳಿಗ್ಗೆ ಫೋನ್ ಅಂತೇಳಿ ತೆಗೆದೆ. ಆಗ ಅವರೊಂದು ಮಾತು ಹೇಳಿದರು, ಈಶ್ವರ ಭಟ್ರೆ ನಮ್ಮ ದೇವಸ್ಥಾನ ಏರಾಂಡಲ ಜೈನರ ಜಾಗೆ ಉಂಡಂತ ಕೇಳಿದರು. ಜೈನರ ಜಾಗೆ ಏರ್ನಲ್ಲ ಇಜ್ಜಿ ಅಂತ ಹೇಳಿದೆ. ಅತ್ತು ಎಂಕು ಕೂಡ ಕನ ಕಟ್ಟುಂಡು ಜೈನರ ಜಾಗೆ ಉಂಡು ಐನು ಸ್ವಾಧೀನ ಮಣ್ತೊಳ್ಳಿಂದ ಇಂಕ ಕನ ಕಟ್ಟುಂಡು ಆಂಡ ಸರ್ ಈರೆಗೆ ಬೈಯಡು ದುಂಬು ಪಣ್ಪೆ ಅಂತ ಹೇಳಿದೆ.
ಹಾಗೆ ಇದು ಯಾನು ಬೆಂಗಳೂರಿಗೆ ಪೋತು ಬರ್ಪೆ ಅವು ಏರೊಂದು ದಾಯ್ತಂಡು ಈರು ಪಿಂದದು ಪನೋಡು ಅಂತ ಹೇಳಿದರು. ನಾನು ಅದನ್ನು ನಮ್ಮ ಮ್ಯಾನೇಜರ್ ಹರೀಶ್ ಶೆಟ್ಟಿ ಹತ್ರ ಹೇಳಿದೆ. ಹರೀಶ್ ಶೆಟ್ಟಿಯವರು ನಮ್ಮ ಈ ಹಿಂದಿನ ಕಮಿಟಿಯವರು ರಾಮದಾಸ್ ಗೌಡರ ಹತ್ರ ಕೇಳಿ ಅವರಿಗೆ ಅನುಭವ ಉಂಟಂತ ಹೇಳಿದರು. ರಾಮದಾಸ್ ಗೌಡ ಇಲ್ಲೇ ಇದ್ದಾರೆ, ಅವರ ಹತ್ರ ನಾನು ಹೋಗಿ ಕೇಳಿದೆ, ಸರ್ ಇದು ಜಾಗನ ಇಂಚೆ ಇಂಚೆ ಉಂಟು ಅಂತೇಳಿ. ಅವು ನಮ್ಮ ನಿರ್ಮಲ ಕುಮಾರ ಜೈನಡ ಉಂಡು, ಸಂಜು ಶೆಟ್ಟಿಗಳ ಆರೆಗೆಲ್ಲ ಕೇಸು ಉಂಡು, ನೆಲ್ಲಿಕಟ್ಟೆಡು 1 ಎಕರೆ ಜಾಗೆ ಉಂಡು, ಅವು ಹೈಕೋರ್ಟು ಕೇಸು ಉಂಡು ಅಂತ ಹೇಳಿದರು. ನಾನು ಅದನ್ನು ಶಾಸಕರ ಹತ್ರ ಹೇಳಿದೆ. ಆಗ ಅವರು ಹೇಳಿದರು 2 ದಿನದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ, ಅವರನ್ನು ಆಫೀಸಿಗೆ ಬರಲಿಕ್ಕೆ ಹೇಳಿ ಅಂತೇಳಿ. ಹಾಗೆ ನಾನು ಅವರನ್ನು ಆಫೀಸಿಗೆ ಬರಲಿಕ್ಕೆ ಹೇಳಿದೆ. ಆಗ ನಿರ್ಮಲ್ ಕುಮಾರ್ ಜೈನರು ಅದರ ವಿಷಯ ಎಲ್ಲ ಹೇಳಿದರು. ಹೇಳಿ ಚೀಲದಿಂದ ಒಂದು ರಿಕಾರ್ಡು ಕಟ್ಟುಕೊಟ್ಟು ಮಹಾಲಿಂಗೇಶ್ವರ ದೇವರ ಜಾಗೆ 1 ಸೆನ್ಸಿಲ ಎಂಕು ಬೋಡ್ಸಿ ಅವು ದೇವಸ್ಥಾನಕ್ಕೆ ಕೊರ್ಪೆ ಅಂತ ಹೇಳಿ ಮಾತನ್ನು ಹೇಳಿ ಕೊಟ್ಟರು. ಹಾಗೆ ಸಂಜು ಶೆಟ್ಟಿಯರನ್ನು ಮಕ್ಕಳನ್ನು ಬರಲಿಕ್ಕೆ ಹೇಳಿದೆ. ಅವರು ಕೂಡ ಹಾಗೆ ಹೇಳಿ ಜಾಗೆಯನ್ನು ಬಿಟ್ಟರು. ಇದೆಲ್ಲ 3 ದಿವಸಗಳಲ್ಲಿ ಆದ ಕೆಲಸ. ಅದಕ್ಕೆ ನಾನು ಹೇಳಿದು ಮಹಾಲಿಂಗೇಶ್ವರ ದೇವರ ಪ್ರೇರಣೆ, ಶಾಸಕ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನ ಅಂತೇಳಿ. ನನಗೆ ಅಶೋಕ್ ಕುಮಾರ್ ಹೊಗಳಿ ಈಗ ಎಲ್ಲ ಹೇಳ್ತಾರೆ, ಆರು ರಾಜಕೀಯ ಪಾತ್ಯರು ಅಶೋಕಣ್ಣ ಯಾರೇನು ಕುಳ್ಳದೇರ ಯಾರೇನು ಪುಗರೇರ ಅಂತೇಳಿ. ನಾನು ಅವರನ್ನು ಅದಕ್ಕೆಲ್ಲ ಮಾಡಿದ ಕೆಲಸವನ್ನು ನಾನು ಅಧ್ಯಕ್ಷರ ನೆಲೆಯಲ್ಲಿ ಹೇಳ್ತೇನೆ ಅಂತೇಳಿ. ಹಾಗಾದರೆ ನಾನು ಹೀಗೆಲ್ಲ ಹೇಳಿದೆ, ನಾನೊಂದು ಪಕ್ಷಕ್ಕೆ ಅವರ ಪಕ್ಷದವಂತೇಳಿ ಗ್ರಹಿಸಿಕೊಳ್ಳಿ. ಹಾಗಾದರೆ ಮೊನ್ನೆ ಕೋರ್ಟಿಗೆ ಓಪನ್ ಮಾಡಲಿಕ್ಕೆ ನಮ್ಮ ಆಂಧ್ರ ಪ್ರದೇಶದ ರಾಜ್ಯಪಾಲರು ಬಂದಿದ್ದರು. ಆಗ ಹೇಳಿದರು ಅವರ ಭಾಷಣದಲ್ಲಿ, ಪುತ್ತೂರು ಶಾಸಕರೇ ನೀವು ಡೈನಮಿಕ್ ಲೀಡರು, ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸಿದಿರಂತ ಹೇಳುವ ಮಾತನ್ನು ರಾಜ್ಯಪಾಲರು ಹೇಳಿದರು. ಇದು ಅಶೋಕ್ ಕುಮಾರ್ ಅವರಿಗೆ ಮಾತ್ರ ಅಲ್ಲ, ಪುತ್ತೂರಿನ ಜನತೆಗೆ ಹೆಮ್ಮೆಯ ವಿಷಯ ಅಂತೇಳಿ ನಾನು ಹೇಳ್ತೇನೆ. ಆದ್ದರಿಂದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾನೀಗ ಒಪ್ತೇನೆ, ನನಗೂ ಅನುಭವ ಕಡಿಮೆ, ನಮ್ಮ ಕಮಿಟಿಗೂ ಕಡಿಮೆ ಅನುಭವ ಕಡಿಮೆ ಅಂತೇಳಿ ಗ್ರಹಿಸಿಕೊಳ್ಳಿ. ನಮಗೆ ಇದು ಅನುಭವವನ್ನು ಇದು ಶಾಸಕರು ಅನುಭವ ಇಲ್ಲ ಇದ್ದರೆ ಅವರು ಹೇಳಿಕೊಡ್ತಾರೆ ನಮಗೆ, ಅವರ ಹತ್ರ ಕೇಳಿದರೆ ಆ ಮಹಾಲಿಂಗೇಶ್ವರ ದೇವರು ಪ್ರೇರಣೆ ಕೊಡ್ತಾರೆ. ಹೀಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಉಂಟು. ಮತ್ತು ನಾನು ಹೇಳಿದೆ ಭಕ್ತಾದಿಗಳ ಸಹಕಾರ ಅಂತೇಳಿ. ಭಕ್ತಾದಿಗಳನ್ನು ಎಲ್ಲರನ್ನು ಖುಷಿಪಡಿಸಲಿಕ್ಕೋಸ್ಕರ ಹೇಳುವುದಲ್ಲ, ಎಲ್ಲ ಭಕ್ತಾದಿಗಳು ನಮಗೆ ಸಹಕರಿಸಿದ್ದಾರೆ ಅಂತ ಹೇಳುವುದಕ್ಕೆ ಮೊನ್ನೆ ಅಕ್ಕಿ ಮುಗಿಯಿತಲ್ಲ, ಇಲ್ಲಿ ಅಕ್ಕಿ ಇಲ್ಲ ಅಂತ ಆಯಿತು. ನಾನು ಒಬ್ಬರ ಹತ್ರ ಕೇಳಿದೆ ಇದು ಏನು ಮಾಡೋದು ಅಂತೇಳಿ. ಒಬ್ಬರು ಹೇಳಿದರು ಶಾಲೆ ಜೋಕುಗಳೇನು 1 ಶಾಲೆ ದಕ್ಲೇನು 1 ದಿನ ದೆಪ್ಪುಲೆ, ಬುಕ್ಕೊಂದು ಶಾಲೆ ದಕ್ಲೇನು ಬುಕ್ಕಲ್ಲಿ ಎಪ್ಪುಲೆ ಅಂತೇಳಿ. ಮತ್ತೊಬ್ಬರು ಹೇಳಿದರು ಟೋಕನು ಕೊಡಿ ಅಂತೇಳಿ. ಆಗ ನಮ್ಮ ಸಮಿತಿಯವರೆಲ್ಲ ನಾವು ಶಾಸಕರ ಹತ್ರ ಹೇಳಿದೆವು. ಶಾಸಕರೊಂದು 3-4 ನಂಬರ್ ಕೊಟ್ಟರು. ಆ 4 ನಂಬರ್ 8 ಆಯಿತು, 8 16 ಆಯಿತು. 500 ಕ್ವಿಂಟಲ್ಗಿಂತ ಹೆಚ್ಚು ಅಕ್ಕಿ ಬರುವಂಥ ಕೆಲಸ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯಿತು. ಇದು ಎಲ್ಲ ಭಕ್ತರ ಸಹಕಾರದಿಂದ ಆದ್ದು. ಇವತ್ತು ನಮಗೆ ಇಷ್ಟು ದೊಡ್ಡ ದೇವಸ್ಥಾನ ಉಂಟು. ನಮಗೆ ಸಮಿತಿಯವರಿಗೆ ಮಾತ್ರ 9 ಜನಕ್ಕೆ ಸಾಕಾಗ್ತದೆ ಗೊತ್ತಾಗಲಿಕ್ಕೆ. ಸಂರಕ್ಷಣಾ ಸಮಿತಿಯವರು ಉಂಟು. ಪ್ರತಿಯೊಂದು ಏನಾದರೂ ಸರ್ ಮಧ್ಯಾಹ್ನ ಅಲ್ಲ 1 ಗಂಟೆಗೆ ಕಾರ್ ಇತ್ತುಂಡು, ಅಲ್ಲಿ ಅಂಚಾತುಂಡು, ಇಲ್ಲಿ ಇಂಚಾತುಂಡು, ಸಂರಕ್ಷಣಾ ಸಮಿತಿಯವರು ಕೂಡ ನಮಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ. ನಿತ್ಯ ಕರಸೇವಕರ ತಂಡ ಉಂಟು, ಅದರಲ್ಲಿ ನಿತ್ಯವೂ ಕರಸೇವಕರು ಇಲ್ಲಿದ್ದಾರೆ. ದೇವಸ್ಥಾನ ಕ್ಲೀನ್ ಮಾಡೋದು, ಪ್ರತಿಯೊಂದು ಹಬ್ಬಗಳಲ್ಲಿ ನಿತ್ಯ ಕರಸೇವಕರ ತಂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸ್ತಾರೆ. ಎಲ್ಲ ಭಕ್ತಾದಿಗಳು ನಾವು ಇಷ್ಟ ತನಕ ನಮ್ಮ ಸಮಿತಿ ಒಂದು ಈಗ ನೋಡಿ 5 ಕಟ್ಟೆ ಎಲ್ಲರೂ ಕೊಟ್ಟದ್ದು, ಅಶ್ವತ್ಥ ಕಟ್ಟೆ ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಅಕ್ಕಿ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಭಕ್ತರು ನಮಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅದು ನಮ್ಮ ಭಾಗ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಹಾಗೆ ಕೆಲವೊಮ್ಮೆ ಒಬ್ಬೊಬ್ಬರು ಹೇಳ್ತಾರೆ, ಒಬ್ಬರು ಬಂದು ಹೇಳಿದರು ಅಧ್ಯಕ್ಷರೇ ಸಾರು ಬಜಿ ನೀರು ಅಂತ ಹೇಳಿದರು. ಮತ್ತೊಬ್ಬರು ಬಂದು ಹೇಳಿದರು ಇಂದು ದುಂಬುದ ಟೇಸ್ಟ್ ಇದೆಯಾ ಅಧ್ಯಕ್ಷರೇ ಅಂತ ಹೇಳಿದರು. ಆಂಡು ಮಾರೆ ಸರಿ ಮಾಡ್ಪುಗ ಅಂತ ಹೇಳಿದೆ. ಮತ್ತೊಬ್ಬರು ಬಂದು ಹೇಳ್ತಾರೆ ಇಂದು ಅಪ್ಪಗೂ ದಾಯ್ತನೋ ಸಾಮಾನು ಕಡಿಮೆ ಆತಂಡು ಅಂತೇಳಿ. ದಾಯ್ತ ಸಾಮಾನು ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವು ಮಾರೆ ಅಂತ ಹೇಳ್ತೇನೆ. ಮತ್ತೊಬ್ಬರು ಹೇಳ್ತಾರೆ ಆ ಗಂಧ ಪಣೀತು ಕೊರ್ಪುನೆ ದಯಗ್ ಇಂದು ಎಂಕ್ಳಿಗೆ ಇಲ್ಲಡೆ ಜೋಕ್ಲೆ ಗಂಡಲ ಕೊರಿಯರ ಆ ಪೂಜ್ಯ ಪಣಿ ಜಾಸ್ತಿ ಕೊರಿಯರ ಪಳ್ಳೆ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿದೆ. ಮತ್ತೊಬ್ಬರು ಹೇಳ್ತಾರೆ ಗಂಧ ಜಾಸ್ತಿ ಕೊರೊಡ್ಚಿ ಪಣಿ ಕೊರಲಿ ಆ ಕಂಬಗು ಮಾತ್ರ ಉರ್ದು ಬೇರೆ ಅಂತ ಹೇಳ್ತಾರೆ. ಅದನ್ನು ಸ್ವೀಕರಿಸ್ತಾರೆ. ಆದರೆ ಎಲ್ಲ ಭಕ್ತರುಗಳು ಅವ ಆ ಸಂಘಟನೆ ಅವ ಈ ಸಂಘಟನೆಯವ ಅವ ಆ ಜಾತಿಯವ ಅವ ಈ ಪಕ್ಷದವ ಅಂತ ನಾವು ಗ್ರಹಿಸಲಿಲ್ಲ. ಮಹಾಲಿಂಗೇಶ್ವರ ದೇವರ ಭಕ್ತರು ಅಂತೇಳಿ ನಾವು ಗ್ರಹಿಸಿದ್ದೇವೆ. ಎಲ್ಲರ ಇದಕ್ಕೆ ನಾವು ಸರಿಯಾದ ಉತ್ತರ ಕೊಟ್ಟು ಸರಿಯಾದ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಅದು ಮಹಾಲಿಂಗೇಶ್ವರ ದೇವರು ಪ್ರೇರಣೆಯಿಂದ ಮಾಡ್ತಾರೆ ಮತ್ತು ಶಾಸಕರ ಮಾರ್ಗದರ್ಶನದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ. ಎಲ್ಲರೂ ಕೂಡ ಈ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಎಷ್ಟೋ
ದಾನಿಗಳು ಬಂದಿದ್ದೀರಿ, ಎಷ್ಟೋ ಜನ ನಮಗೆ ಸಹಕರಿಸಿದ್ದಾರೆ. ಮುಂದಿನ ದಿನದಲ್ಲಿ ಈ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ರಾಜ್ಯವೇ ತಿರುಗಿ ನೋಡುವಂಥ ಕೆಲಸ ಕಾರ್ಯ ನಿಮ್ಮಂಥ ಭಕ್ತರಿಂದ ಆಗಬೇಕಂತೇಳಿ ಹೇಳುತ್ತಾ, ಹಾಗೆ ಇವತ್ತು ಬಂದಂಥ ಎಲ್ಲ ಅತಿಥಿಗಳು ಬೆಳಿಗ್ಗೆಯಿಂದಲೇ ಸುಮಾರು ಜನ ಬಂದು ಹೋಗಿ ನಮಗೆ ಶುಭವಾಗಲಿ ಅಂತೇಳಿ ಹಾರೈಸಿದ್ದಾರೆ. ಇನ್ನು ಮುಂದೆಯೂ ಕೂಡ ಈಗೆಲ್ಲ ಈ ಅಭಿವೃದ್ಧಿ ಕೆಲಸಗಳಲ್ಲಿ ನಿಮ್ಮನ್ನೆಲ್ಲ ನಾನು ಸ್ವಾಗತಿಸಬೇಕಾದುದು ನನ್ನ ಕರ್ತವ್ಯವೆಂದು ಹೇಳುತ್ತಾ, ಹಾಗೆ ಈ ಒಂದು ಸಮಿತಿಯ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು, ಪುತ್ತೂರಿನ ಶಾಸಕರು, ಈ ಒಂದು ಸಭೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರನ್ನು ನಾನು ನಮ್ಮ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರಾದ ಮಲ್ಲಿಕಾ ಪ್ರಸಾದರವರನ್ನು ಕೂಡ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ಸಂತೋಷ್ ರೈಗಳು, ಮೇಗಿನಗುತ್ತು ಮತ್ತು ಶಿವಪ್ರಸಾದ್, ನಮ್ಮ ಪ್ರಸಾದ್ ಬೆಳ್ಳಿಪಾಡಿಯವರು, ಶಿವಪ್ರಸಾದ್ ಅವರು, ಮತ್ತು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳು, ಮತ್ತು ನಮ್ಮ ಕೋಲ್ಪೆಗುತ್ತಿನವರು, ಮತ್ತು ನಮ್ಮ ರಾಮದಾಸ್ ಗೌಡ್ರವರು, ಮಾಜಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ಅವರನ್ನೆಲ್ಲರನ್ನು ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ನಮ್ಮ ದೇವಸ್ಥಾನದ ಅರ್ಚಕರು, ಭಕ್ತಾದಿಗಳನ್ನು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರನ್ನು ಎಲ್ಲರನ್ನು ಕೂಡ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತಿಸುತ್ತಾ, ಬಂಧುಗಳೇ, ಇವತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ಒಬ್ಬರು ನಮ್ಮ ಸಂಬಂಧಿಕರೇ ಮೊನ್ನೆ ಕೇಸಿಗೆ ಹೋದರು. ಆದರೆ ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ 3 ವರ್ಷದಿಂದ ಆಗಬೇಕಾದ್ದು ನಮಗೆ 4 ವರ್ಷ ಸಿಕ್ಕಿತ್ತು. ಅದು ಮಹಾಲಿಂಗೇಶ್ವರ ದೇವರ ಪ್ರೇರಣೆ. ಹಾಗೆ ಒಬ್ಬರು ವಕೀಲರು ಅವರಿಗೊಂದು ಡ್ರಾಫ್ಟ್ ಮಾಡಿ ಕೊಟ್ಟರು ನನ್ನ ಬಗ್ಗೆ. ಅವ ಬರೇ ಮೂರ್ಖ, ಅವ ಡೋಂಗಿ, ಅವ ಮೋಸ, ಜಾಗೆಯಲ್ಲಿ ಇಡಿಸಿದವ, ಅವನಿಗೆ ಅಧ್ಯಕ್ಷತನ ಕೊಡಬೇಡಿ ಅಂತೇಳಿ ಧಾರ್ಮಿಕ ದತ್ತಿ ಇಲಾಖೆಗೆ ಮನವಿ ಮಾಡಿದರು. ನಾನು ಅವರ ಹತ್ರ, ಆ ವಕೀಲರ ಹತ್ರ ಹೇಳೋದು ಇಷ್ಟೇ, ನಾನು ಆ ವಕೀಲರಷ್ಟು ಬುದ್ಧಿವಂತ ಅಲ್ಲ, ವಿದ್ಯಾವಂತ ಅಲ್ಲ. ಆದರೆ ನಿಮ್ಮ ಹತ್ರ ನಾನು ಹೇಳುವುದು ಒಂದೇ, ನನ್ನ ಶರೀರದಲ್ಲಿ ಒಂದು ತೊಟ್ಟು ರಕ್ತ ಇರುವ ತನಕ ನಿಮ್ಮ ವಿಶ್ವಾಸಕ್ಕೆ, ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡುವುದಿಲ್ಲ. ಹಾಗೆ ನೀವು ಕೊಟ್ಟ 1 ರೂಪಾಯಿಯನ್ನು ಮಹಾಲಿಂಗೇಶ್ವರ ದೇವರ ಭಂಡಾರಕ್ಕೆ ಮುಟ್ಟಿಸುವ ಕೆಲಸವನ್ನು ನಿಮ್ಮ ವ್ಯವಸ್ಥಾಪನಾ ಸಮಿತಿಯು ಮಾಡ್ತದೆಂದು ಹೇಳುತ್ತಾ, ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯವನ್ನು ಕೊಡಲಿ. ನೀವೆಲ್ಲರೂ ಕೂಡ ಈ ಒಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಬೇಕು. ಇದು ನಾವೀಗ ಎಲ್ಲರೂ ಹೇಳ್ತಾರೆ, ಭಾರಿ ಬೇಗ ಮಣ್ಪುವರು ಈಶ್ವರ ಭಟ್ರೆ, ಮೂಜಿ ವರ್ಷೋಡು ಮಣ್ಪುನ ಬೇಲೆನೇ ನಿಕ್ಲನ ಸಮಿತಿ ಒಂದೇ ವರ್ಷೋಡು ಮಣ್ತಾರಂತ ಹೇಳಿ ಎಲ್ಲ ಹೇಳ್ತಾರೆ. ಇದೆಲ್ಲ ದುಡ್ಡು ಇದ್ದಲ್ಲ, ಇದೆಲ್ಲ ಈಗ ಕೈಯಲ್ಲಿ ದುಡ್ಡು ಇದ್ದು ಧಾರಾಳ ಇದು ಮಾಡುವುದಲ್ಲ. ಇದು ನಿಜವಾಗಿ ನಮ್ಮ ದೇವಸ್ಥಾನದ ಫಂಡಲ್ಲಿ ಏನಿಲ್ಲ. ಇನ್ನೇ ನಿಮ್ಮಂಥ ಭಕ್ತಾದಿಗಳನ್ನು ನಂಬಿ ನಾವು ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಈ ಎಲ್ಲ ಜೀರ್ಣೋದ್ಧಾರ ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ತೇವೆ. 5 ಕಟ್ಟೆ ಕೂಡ ಈಗ ಜಾತ್ರೆದ ಮೊದಲೇ ಆಗಬೇಕು. ಅದು ಶಾಸಕರು ಹೇಳಿದ್ದಾರೆ. ಅವರು ಒಂದುಂಟು, ನಮ್ಮನ್ನು ನಿದ್ದೆ ಮಾಡಲಿಕ್ಕೂ ಬಿಡುವುದಿಲ್ಲ, ಅವರೂ ನಿದ್ದೆ ಮಾಡುವುದಿಲ್ಲ. ಎಷ್ಟೊತ್ತಿಗೂ ನಮಗೆ ಬೆಂಗಳೂರಲ್ಲಿ ಇರಲಿ, ಅಮೇರಿಕಾದಲ್ಲಿ ಇರಲಿ, ದೇವಸ್ಥಾನದ ಬಗ್ಗೆ ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ಬೇರೆಯವರ ಹತ್ರ ಕೇಳಿಕೊಂಡು ಇರ್ತಾರೆ. ಆದ ಕಾರಣ ನಾವು ಒಂದು ಸಲ ಅಲ್ಲ 100 ಸಲ ಕೂಡ ಹೇಳ್ತೇನೆ, ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ, ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಲ್ಲಿ, ಭಕ್ತಾದಿಗಳ ಸಹಕಾರದಿಂದ ನಮ್ಮ ಸಮಿತಿಯು ಇಷ್ಟೆಲ್ಲ ಕೆಲಸವನ್ನು ಮಾಡಿದೆ. ಮುಂದೆ ಕೂಡ ನಾವು ಮಾಡುತ್ತೇವೆಂದು ಹೇಳುತ್ತಾ, ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.